ನಮಸ್ತೆ ಎಲ್ಲರಿಗೂ. ನಾನಿವತ್ತು ಹಾಟ್ ಡಾಗ್ ಬನ್ ಯೂಸ್ ಮಾಡಿಬಿಟ್ಟು ಪಿಜ್ಜಾ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಬರ್ತ್ಡೇ ಇದ್ದಾಗ ಮತ್ತು ಪಾರ್ಟಿ ಟೈಮಲ್ಲಿ ನೀವು ಬೇಗನೆ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಬೋದು. ಇದೆಲ್ಲ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ವೆಜಿಟೇಬಲ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಬನ್ನಿ ಯಾವುದಾದ್ರು ವೆಜಿಟೇಬಲ್ ಬೇಕು ಅಂತ ನೋಡೋಣ. ನಾನಿಲ್ಲಿ ಆರೆಂಜ್ ಬೆಲ್ ಪೆಪ್ಪರ್ನ ತೊಗೊಂಡಿದ್ದೀನಿ, ಮಶ್ರೂಮ್, ಆನಿಯನ್, ಕ್ಯಾಪ್ಸಿಕಮ್, ರೆಡ್ ಬೆಲ್ ಪೆಪ್ಪರ್, ಯೆಲ್ಲೋ ಬೆಲ್ ಪೆಪ್ಪರ್. ಇದೆಲ್ಲ ಸ್ವಲ್ಪ ಸ್ವೀಟಾಗಿರುತ್ತೆ ಬೆಲ್ ಪೆಪ್ಪರು, ಸ್ಪೈಸಿ ಆಗಿರಲ್ಲ. ಮತ್ತು ಟೊಮೊಟೊ ತೊಗೊಂಡಿದ್ದೀನಿ. ಈಗ ನಾನು ಹಾಟ್ ಡಾಗ್ ಬನ್ನ ಬೇಕಿಂಗ್ ಟ್ರೇ ಮೇಲೆ ಜೋಡಿಸ್ಕೊತೀನಿ. ಇದನ್ನು 2 ಪೀಸ್ ಮಾಡ್ಕೊಬಿಟ್ಟು ಜೋಡಿಸ್ಕೊಳ್ಳೋಣ. ಅದಕ್ಕೆ ನಾನು ಅಂಗಡಿಲಿ ರೆಡಿಮೇಡ್ ಪಾಸ್ತಾ ಸಾಸ್ ಸಿಗುತ್ತೆ, ಅದನ್ನು ಅದ್ರ ಮೇಲೆ ಹಚ್ಕೊಳ್ಳೋಣ. ನಂತರ ನಾವು ಸಣ್ಣದಾಗಿ ಕಟ್ ಮಾಡಿಟ್ಟಿರೋಂಥ ವೆಜಿಟೇಬಲ್ಸ್ನ ಎಲ್ಲದನ್ನು ಅದ್ರ ಮೇಲೆ ಹಾಕೋಣ. ನಾನಿಲ್ಲಿ ಒಂದು ಸ್ಪೈಸಿ ಆಗಿರೋಂಥ ಬೆಲ್ ಪೆಪ್ಪರ್ನ ಕಟ್ ಮಾಡಿ ಇದ್ರ ಮೇಲೆ ಹಾಕ್ತಾ ಇದ್ದೀನಿ. ಇದನ್ನು ಆಪ್ಷನಲ್ಲು, ನಿಮಗೆ ಸ್ಪೈಸಿ ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದರೆ ಹಾಗೆ ಬಿಡ್ಬೋದು. ನಂತರ ಇದ್ರ ಮೇಲೆ ಸ್ವಲ್ಪ ಸಾಲ್ಟ್ ಮತ್ತು ಪೆಪ್ಪರ್ನ ಹಾಕ್ತಾ ಇದ್ದೀನಿ. ನಂತರ ನಾನು ಸ್ವಲ್ಪ ಚೀಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಚೆಡ್ಡರ್ ಚೀಸ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವ್ದಾದ್ರು ಯೂಸ್ ಮಾಡ್ಬೋದು, ಮೊಸರಲ್ಲ ಯಾವ್ದಾದ್ರು ಯೂಸ್ ಮಾಡ್ಬೋದು, ಯಾವ ಚೀಸ್ ಆದರೂ ಯೂಸ್ ಮಾಡ್ಬೋದು. ಚೀಸೆಲ್ಲ ಹಾಕಾದ್ಮೇಲೆ ಸ್ವಲ್ಪ ನಾನು ಇಲ್ಲಿ ಬ್ರೆಡ್ಡೆಲ್ಲ ಕ್ರಿಸ್ಪಿ ಆಗಬೇಕಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿ ಅವಕಾಡೊ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಹಾಕೋದ್ರಿಂದ ಸ್ವಲ್ಪ ಬ್ರೆಡ್ ಎಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ. ನೀವು ಅವಕಾಡೊ ಆಯಿಲು ಇಲ್ಲ ಅಂದರೆ ಆಲಿವ್ ಆಯಿಲ್ನ ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ನೀವು ಯಾವುದೇ ರೀತಿಯ ಕುಕ್ಕಿಂಗ್ ಆಯಿಲ್ನಾದರೂ ಯೂಸ್ ಮಾಡ್ಬೋದು. ಅದ್ರ ಮೇಲೆ ಸ್ವಲ್ಪ ಹಾಕಿದರೆ ಸಾಕು. ನಂತರ ನಾನಿಲ್ಲಿ ಅವನ್ನ 200 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಫ್ರೀ ಹೀಟ್ ಮಾಡಿದ್ದೀನಿ. ಒಂದು 5 ನಿಮಿಷ ಹೀಟ್ ಮಾಡಿದ್ದೀನಿ. ನಂತರ ಅದು ಹೀಟ್ ಆದಮೇಲೆ ಪಿಜ್ಜಾನ ನಾನು ಅವನ್ನೊಳಗೆ ಇಟ್ಬಿಟ್ಟು ಒಂದು 6 ರಿಂದ 7 ನಿಮಿಷದಷ್ಟು ನಾನು ಬೇಕ್ ಮಾಡ್ತೀನಿ. ನೀವು ಚೆಕ್ ಮಾಡಿ, ಕೆಲವೊಬ್ರದ್ದು ಅವನ್ ಹೀಟು ಚೇಂಜ್ ಇರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ನೀವು ಅದನ್ನು ಒಂದು 2 ನಿಮಿಷ 3 ನಿಮಿಷ ಬಿಟ್ಟು ಚೆಕ್ ಮಾಡಿ ನೋಡಿಬಿಟ್ಟು ತೆಗೆದ್ರೆ ಆಗುತ್ತೆ. ಕೆಲವೊಂದು ಸತಿ ಬೇಗನೆ ಕುಕ್ ಆಗಿರುತ್ತೆ, ಸ್ವಲ್ಪ ಬ್ರೌನ್ ಆಗಿಬಿಟ್ಟಿರುತ್ತೆ. ಕೆಲವೊಂದು ಸತಿ ಲೇಟಾಗಿ ಕುಕ್ ಆಗುತ್ತೆ. ಅದು ಅವನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡಿ, ಇವಾಗ ನಾನು 6-7 ನಿಮಿಷ ಆದಮೇಲೆ ನಂದು ಪಿಜ್ಜಾ ರೆಡಿಯಾಗಿದೆ. ಅವನ್ ಇಲ್ಲ ಅಂದರೆ ಏರ್ ಫ್ರೈಯರಲ್ಲೂ ಕೂಡ ಮಾಡ್ಕೋಬೋದು. ಇಲ್ಲ ಅಂದರೆ ಏರ್ ಫ್ರೈಯರು ಇಲ್ಲ ಅಂದರೆ ಒಂದು ಪ್ಯಾನಲ್ಲಿ ನೀವು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಆ ಪಾತ್ರೆಯಲ್ಲಿ ನೀವು ಜೋಡಿಸ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಇಟ್ಟರೆ ಅದರಿಂದನೂ ಸಹ ಚೀಸೆಲ್ಲ ಮೆಲ್ಟಾಗಿ ವೆಜಿಟೇಬಲ್ಸ್ ಎಲ್ಲ ಕುಕ್ಕಾಗಿ ಪಿಜ್ಜಾನ ಈಸಿಯಾಗಿ ಮಾಡ್ಬೋದು. ನೋಡಿದ್ರಲ್ಲ, ಹಾಟ್ ಡಾಗ್ ಬನ್ ಯೂಸ್ ಮಾಡಿ ಪಿಜ್ಜಾ ಹೇಗೆ ಮಾಡೋದು ಅಂತ. ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ, ನಿಮ್ಮ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನಾನು ತೋರಿಸ್ಕೊಟ್ಟಿದ್ದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಶೇರ್, ಲೈಕ್, ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.